ಕಂಡನು ಹೋರಾಡಿ ನೀಳದೆ ಬಂದನು. ಕಂಡ ನಾನಿನ್ನ ಕಂಡಾಗ ಚಿನ್ನ ನಾದೊಂದು ನಿನ್ನ ಕಂಡಾಗ ಚಿನ್ನ ಓದೋನ ಹೊಸ ಭಾವನೆ ಹೂವಾಗಿ ಮನಸ್ಸು ಏನೇನ ಕನಸು ನಾ ಕಾಣದ ಕಲ್ಪನೆ ನಾನಿಂದು ನಿನ್ನ ಕಂಡಾಗ ಚಿನ್ನ ಓದೋನ ಹೊಸ ಭಾವನೆ ಹೂವಾಗಿ ಮನಸ್ಸು ಏನೇನು ಕನಸು ನಾ ಕಾಣದ ಕಲ್ಪನೆ. ಇನ್ನು ನಿನ್ನ ಬಿಡಲು ಈ ದೂರ ಸಹಿಸಲು ಹೇಳದು ಬಲ್ಲದು ನಿನ್ನಾಸೆ ಕಣ್ಣನ್ನು ಕಂಡನು ಹೋರಾಡಿ ನೀ ಹೇಳದು ಬಲ್ಲದು. ಈ ಅಂದ ಕಂಡು ನಾ ಮೋಹಗೊಂಡು ಮನ ಹೀಗೆ ಹೂವಾಯಿತು ಬಾನಲ್ಲಿ ಮುಗಿಲು ಕಂಡಾಗ ನವಿಲು ಕುಣಿವಂತ ನನಗಾಯಿತು. ಈ ಅಂದ ಕಂಡು ನಾ ಮೋಹಗೊಂಡು ಮನ ಹೀಗೆ ಹೂವಾಯಿತು ಬಾನಲ್ಲಿ ಮುಗಿಲು ಕಂಡಾಗ ನವಿಲು ಕುಣಿವಂತ ನನಗಾಯಿತು. ನಿಮಗೆ ಸೋತೆ ನಾ ಜಗವ ಮರೆತನು ಈ ಮೌನವ ತಾಳಲು ಮಾತಾಡಲಾರಿಯ ಕಾಣೆನು ನೀ ಹೇಳದೆ ಬಲ್ಲನು ನಿನ್ನಾಸೆ ಕಣ್ಣಲ್ಲಿ ಕಂಡನು ರಾಜ ಹೋರಾಡಿ ರಾಜ ಹೋರಾಡಿ ರಾಜ. ಹೋರಾಡಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಮಿಮಿಕ್ರಿ ಮಾಡ್ತಾರಂತ ಹೇಳಿ ಹೆಸರು. ಹಲೋ, ನನಗೆ ಈ ರವಿ ಅಣ್ಣ ಅವರ ಒಂದು ಕಾರ್ಯಕ್ರಮ ವಸ್ತು ಇದೇ ಫಸ್ಟ್ ಟೈಮ್ ಅವ್ರ ಕಾರ್ಯಕ್ರಮಕ್ಕೆ ನಾನು ಬಂದಿರೋದು. ನಾನೊಬ್ಬ ಮಿಮಿಕ್ರಿ ಆರ್ಟಿಸ್ಟ್ ವಿತ್ ಒಬ್ಬ ಕವಿ, ಒಬ್ಬ ಜ್ಯೋತಿಷಿ, ಒಬ್ಬ ರಾಜಕಾರಣಿ, ಒಬ್ಬ ಬಿಸ್ನೆಸ್ ಮ್ಯಾನು, ಇಷ್ಟು ಕಾನ್ಸೆಪ್ಟು ನನ್ನಲ್ಲಿದೆ. ಹಾಗಾಗಿ ನಾನು ಫಸ್ಟ್ ಅಟೆಂಪ್ಟ್ ಮಿಮಿಕ್ರಿ ಮಾಡ್ತೀನಿ. ಮೊದಲನೇದಾಗಿ ಮುಖ್ಯಮಂತ್ರಿ ಚಂದ್ರೂರವರ ಧ್ವನಿಯನ್ನು ಮಿಮಿಕ್ರಿ ಮಾಡ್ತೀನಿ. ಚುನಾವಣೆ ಗೆಲ್ಲಬೇಕು ಅಂದರೆ ಮತವನ್ನು ಗಿಟ್ಟಿಸ್ಬೇಕು ಅಂದರೆ ಹೇಗೆ? ರಾಜ್ಯದಲ್ಲಿ ಎಲ್ಲಿ ನೋಡಿದ್ರು ಕೊಲೆ, ಸುಲಿಗೆ, ಲೂಟಿ, ದರೋಡೆಗಳು ಸಕ್ರಮ ನಡೀತಾ ಬರಬೇಕು. ಜನ ದಿಗ್ಭ್ರಾಂತರ ಆಗಬೇಕು. ಪೊಲೀಸರಿಗೆ ಭಯ ಹುಟ್ಟಬೇಕು. ಆಗ ನೋಡ್ರಪ್ಪ, ಇದೆಲ್ಲ ವಿರೋಧ ಪಕ್ಷ ಮಾಡ್ತಾರೋ ಕಿತಾಪತಿ ಅಂತ ಹೇಳಿ ಜನರಲ್ಲಿ ನಂಬಿಕೆಯನ್ನು ಹುಟ್ಟಿಸಿ ಚುನಾವಣಾ ಕಾಲದಲ್ಲಿ ಭರವಸೆಯನ್ನು ಕೊಡ್ಬೋದು. ಇದಕ್ಕೆ ಹಣನ ನಿರ್ಣಯ ಖರ್ಚು ಮಾಡಬೇಕಾಗುತ್ತೆ. ಅದಕ್ಕೆ ನಮ್ಮ ಬಡವರ ಪಕ್ಷದ ಕಾರ್ಯಕರ್ತಕ ನಿಮ್ಮೆಲ್ಲರನ್ನು ಒಟ್ಟಿಗೆ ಕರೆಸಿ ಈ ಪಾರ್ಟಿ ಮೀಟಿಂಗನ್ನು ಅರೇಂಜ್ ಮಾಡಿತ್ತು. ಸಾವುಕಾರ್ರೆ, ಇದಕ್ಕೆ 10 ಲಕ್ಷ ಕರ್ಸಕ ಸದ್ಯಕ್ಕೆ ಸಾಕು. ಇವತ್ತಿನ ದಿನ ಲಕ್ಷ ಚೆಲ್ಲಿದ್ರೆ ನಾಳೆ ದಿನ ಅಧಿಕಾರ ನಂಬಿಕೆ ಬಂದ್ಮೇಲೆ ಕೋಟಿಯನ್ನು ಸಂಪಾದನೆ ಮಾಡ್ಬೋದು. ಏನಂತೀರಾ? ಇನ್ನು ಮಾತಿನ ಮಲ್ಲ ಧೀರನುಗ ಪಲ್ಲವರ ಧ್ವನಿ.
ಸಮಾಧಾನ ಮಾಡ್ಕೊಳ್ಳ ಬೇಡ, ಸಮಾಧಾನ ಮಾಡ್ಕೊ. ಕಿಚ್ಚಾಯ್ಸೋ ಹಬ್ದಾಗ ನಿಮ್ಮವ್ವ ನೀನೇ ಗೆಲ್ಬೇಕು ಅಂತ ಅದ್ಯಾವ್ರ ಹತ್ರ ಅದೇ ಸಂತೋಷದಿಂದ ಆಶೀರ್ವಾದ ಮಾಡಿದ್ಲು ವಾಸಿನಿ ಅಪ್ಪ ಮಾಡ್ಕೊ. ಬೈರ ಅಂದ್ರೆ ಭೀಮಾ ಅನ್ಬೇಕು, ಭೀಮಾ ಅಂದ್ರೆ ಬೈರ ಅನ್ಬೇಕು. ಧೈರ್ಯ ಮಾಡ್ಕೊಳ್ಳ ಬೈರ, ಧೈರ್ಯ ಮಾಡ್ಕೊ. ಶೇಷ ಇವಳೇ ಕಳ್ಳ ನಮ್ಮೂರಿನ ನಡನೆ ಹೇಮ ಮಾಲಿನಿ. ಆ ಹೇಮ ಮಾಲಿನಿ ಬೀದಿಗೊಂಡ್ರೆ ಬೆಳೆದಿಂಗ್ಲ ಅಮಾವಾಸ್ಯೆ ಆಯ್ತದೆ. ಈ ಹೇಮ ಮಾಲಿನಿ ಬೀದಿಗೊಂಡ್ರೆ ಬೆಳೆದಿಂಗ್ಲೇ ಅಮಾವಾಸ್ಯೆ ಆಗೋಯ್ತದೆ ಕಳ್ಳ. ಹಾಗೆ ಒಂದೆರಡು ಮೂರು ಕವನಗಳನ್ನು ಹೇಳ್ತೀನಿ. ನಾನು ಕವಿತೆಯಾಗಿ ನಿನ್ನ ನುಗ್ಗು ಗೆಳತಿ ಅಂತ ಒಂದು ಕವಿತೆ ಬರೆದಿದ್ದೆ. ಅದು ಮೈಸೂರಿನ ದಸರಾ ವಸ್ತು ಪ್ರದರ್ಶನದಲ್ಲಿ ದ್ವಿತೀಯ ಬಹುಮಾನ ಪಡೆದಿತ್ತು. ನಿನ್ನ ನುಗ್ಗು ಗೆಳತಿ ಹಸುವಿನ ಬಿಳಿಯ ನೊರೆಯಾಲಂತೆ, ಹುಣ್ಣಿಮೆಯ ದಿನ ಮೂಡಿ ಬರುವ ಬೆಳದಿಂಗಳಂತೆ, ಮಬ್ಬಿನಲ್ಲಿ ಬಿದ್ದಿಯ ಇಬ್ಬನಿಯ ಅನಿಯಂತೆ, ನನ್ನ ಅಂತರಾಳದಲ್ಲಿ ಹುದುಗಿರುವ ಬಯಕೆಗಳ ಸಂಕೋಚದ ಕಿರುತೆರೆಯಂತೆ ನಿನ್ನ ನುಗ್ಗು ಗೆಳತಿ. ಕರಾವಳಿಯ ಕಡಲ್ ತೀರದ ಅಲೆಯಂತೆ, ಮಲೆನಾಡು ಮೈದಡವಿ ನಿಂತ ಸಿರಂಗಿಯಂತೆ, ಕಾವೇರಿ ತಾಯಿ ನೀರ ಕಲರವದಂತೆ, ನೆನಪಿನಂಗಳದಲ್ಲಿ ಪುಟಿವ ಕಾರಂಜಿಯಂತೆ, ನನ್ನೊಡಲ ಮೆಲುದೊಲಿಯ ಚಲುಮೆಯಂತೆ ನಿನ್ನ ನುಗ್ಗು ಗೆಳತಿ. ಮಲ್ಲಿಗೆಯ ಮೊಗ್ಗು ಅನಿದಳದ ಎಲೆಯಂತೆ, ಮಲ್ಲಿಗೆಯ ಮೊಗ್ಗು ಅನಿದಳದ ಎಲೆಯಂತೆ, ಹಬ್ಬದಲ್ಲಿ ಉಬ್ಬೊಬ್ಬಿ ಶೋಭಿಸುವ ಮನೆಯ ಮುಂಬಾಗಿಲ ತೋರಣದಂತೆ, ಕರುನಾಡ ಕನ್ನಡಿಗರ ವೈಶಾಲ್ಯದಂತೆ, ಈ ಎಲ್ಲ ಅಂತೆಗೂ ತಂತು ನಿನ್ನ ನಗು, ತಾಯಾಣೆ ನನಗೆ ಸ್ಫೂರ್ತಿ ನಿನ್ನ ನಗು ಗೆಳತಿ. ಥ್ಯಾಂಕ್ ಯು ವೆರಿ ಮಚ್. ಸುಮನ್. ಸುಮಧುರವಾಗಿ ಮಿಮಿಕ್ರಿ ಮಾಡಿ ಕವಿ, ಸಾಹಿತಿ ಹಾಗೂ ರಾಜಕೀಯದಲ್ಲಿರುವಂಥ ಸುಮನ್ ಅವರಿಗೆ ನಿಮ್ಮೆಲ್ಲರ ಬೆಂಬಲ ಹೀಗೆ ಇರಲಿ ಅಂತ ನಾನು ಇವ್ರ ಜೊತೆಯಲ್ಲಿರ್ತೀನಿ, ಇವರು ನನ್ನ ಜೊತೆಯಲ್ಲಿರ್ತಾರೆ ಅಂತ ಹೇಳ್ತಾ ಸುಮನಿಗೆ ಒಂದು ಬಿಗ್ ಕ್ಲಾಪ್ಸ್. ಫೋಟೋ ಅಂತ ತೆಗಿಯಮ್ಮ, ಫೋಟೋ ಅಂತ ತೆಗಿಯೋದು. ನಿಮ್ಮ ಹೆಸರು? ರಾಜ್ಕಿರಣ್. ಹುಡುಕುತ್ತಾರೆ ಚಿನ್ನ KGF ನಲ್ಲಿ, ಹುಡುಕುತ್ತಾರೆ ಚಿನ್ನ KGF ನಲ್ಲಿ, ಆದರೆ ಚಿನ್ನ ಖಾಲಿಯಾಗಿದೆ ಅಲ್ಲಿ. ಈ ಎಲ್ಲ ಚಿನ್ನ ಇಲ್ಲಿ ನನ್ನ ಬಳಿಯಲ್ಲಿ, ನನ್ನ ಸ್ನೇಹಿತ ರವಿಕಿರಣ್ ಅವರ ನೆಗೆಯಲ್ಲಿ, ರಾಜ್ಕಿರಣ್ ಅವರ ನೆಗೆಯಲ್ಲಿ. ನೋಡಿ ಅಲ್ಲಿದ್ದಾರೆ. ಧನ್ಯವಾದಗಳು ಸುಮನ್. ಹೊಸ ಪರಿಚಯ ಆದ್ರೂ ಎಷ್ಟು ಮಟ್ಟಿಗೆ ಅರ್ಥ ಮಾಡ್ಕೊಂಡಿದ್ದಾರೆ ಸುಮನ್ ಅವರು. ಸುಮನ್ ಅಂದರೆ ಸುಂದರವಾದ ಮನಸ್ಸು ಅಂತ. ಹಾಗಾಗಿ ಅವರು ಸುಂದರ ಮನಸ್ಸಿಗೆ ನಾವು ಮಾರು ಹೋಗಿದ್ದೇವೆ. ಹೀಗೆ ಮುಂದುವರಿಲಿ. ಈಗ ಮುಂದಿನ ಇದು ಡೇಂಜರ್ ಅಂತ. ನಾನು ಡೇಂಜರ್ ಅಲ್ಲ, ನೀವುಗಳೇ ಡೇಂಜರ್. ಪ್ರಿಯಾ, ನಾನು ರೆಡಿ, ನೀವು ರೆಡಿನಾ?